ಕಾರಿನಲ್ಲಿ ಮಹೇಶ್. ದಾರಿ ಮಧ್ಯೆ ಕಾಡು. ರಸ್ತೆಯ ಬಲಬದಿ ಮತ್ತು ಎಡಬದಿ ದೊಡ್ಡ ದೊಡ್ಡ ಮರಗಳು. ಎಫ್ಎಂನಲ್ಲಿ ಹಾಡು ಕೇಳೋಣಾಂತ ಆನ್ ಮಾಡುತ್ತಾನೆ. ಸ್ವಲ್ಪ ದೂರ ಹೋಗುತ್ತಿದ್ದ ಹಾಗೆ ಮಳೆ ಬರಲು ಪ್ರಾರಂಭವಾಗುತ್ತದೆ. ಏನು ಹಣೆಬರನಪ್ಪ, ಇವತ್ತು ಯಾಕೋ ಬೆಳಿಗ್ಗೆಯಿಂದ ಟೈಮ್ ಸರಿಗಿಲ್ಲ. ಎಷ್ಟು ಜೋರಾಗಿ ಮಳೆ ಹಿಡ್ಕೊಂಡ್ರೆ ದಾರಿ ಹೇಗ್ ಕಾಣುತ್ತೆ. ಕರ್ಮ ಅಂತ ಗೊಣಗಿಕೊಳ್ಳುತ್ತಾ ಮಹೇಶ್ ಡ್ರೈವ್ ಮಾಡುತ್ತಿದ್ದಾನೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕಾಡಿನ ಮಧ್ಯದಲ್ಲಿ ನಡು ರಸ್ತೆಯಲ್ಲೇ ಕಾರು ಜರ್ಕ್ ಹೊಡೆಯುತ್ತಾ ನಿಲ್ಲುತ್ತದೆ. ಅದೇ ಸಮಯಕ್ಕೆ ಮಳೆ ಕೂಡ ನಿಲ್ಲುತ್ತದೆ. ಕಾರಿನಿಂದ ಕೆಳಗೆ ಇಳಿದು ಮುಂದೆ ಹೋಗಿ ಬಾನೆಟ್ ತೆರೆದು ನೋಡುತ್ತಾನೆ. ಅಷ್ಟು ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಆ ಮೆಕ್ಯಾನಿಕ್ಗೆ, ಲಾಂಗ್ ಡ್ರೈವ್ ಹೋಗ್ಬೇಕು, ಸರಿಯಾಗಿ ಚೆಕ್ ಮಾಡಿಡು ಅಂತ. ಎಲ್ಲ ಸೂಪರ್ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಕೊಟ್ಟ. ಈಗ ನೋಡಿದ್ರೆ ಈ ಕಾಡು ಮಧ್ಯೆ ಬಂದು ನಿಂತಿದೆ. ಏನು ಮಾಡೋದು. ಕೋಪದಲ್ಲಿ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತಾನೆ. ಕಾಲ್ ಕನೆಕ್ಟ್ ಆಗಲ್ಲ. ಹೂ, ದರಿದ್ರ ನೆಟ್ವರ್ಕ್, ಫೋನ್ ಬೇರೆ ಕನೆಕ್ಟ್ ಆಗಲ್ಲ ಅಂತ ಅಂದುಕೊಳ್ಳುವಾಗಲೇ ಹಿಂದುಗಡೆ ಯಾರೋ ನಡೆದು ಹೋದಂತೆ ಅನಿಸುತ್ತದೆ. ಗಾಬರಿಯಿಂದ ಹಿಂದೆ ತಿರುಗಿ ನೋಡುತ್ತಾನೆ. ಯಾರೂ ಕಾಣುವುದಿಲ್ಲ. ಆಗ ಕಾರಿನ ಹಿಂಬದಿಯಿಂದ ಗೆಜ್ಜೆ ಶಬ್ದ ಕೇಳಿಸುತ್ತದೆ. ಹಿಂದೆ ಹೋಗಿ ನೋಡಿದರೆ ಅಲ್ಲೂ ಕೂಡ ಯಾರೂ ಇರುವುದಿಲ್ಲ. ಹಾಗೇ ಸುತ್ತಲೂ ನೋಡುತ್ತಿರುವಾಗ ಕಾರಿನ ಮುಂಭಾಗದಿಂದ ಒಂದು ಹುಡುಗಿ ನಗುತ್ತಿರುವ ಶಬ್ದ ಕೇಳಿಸುತ್ತದೆ. ಗಾಬರಿಯಿಂದ ನಿಧಾನವಾಗಿ ಮುಂದೆ ಹೋಗಿ ನೋಡುತ್ತಾನೆ. ಅಲ್ಲೂ ಕೂಡ ಯಾರೂ ಇರುವುದಿಲ್ಲ. ಅವನ ಹಿಂದಿನಿಂದ ಮತ್ತೆ ನಕ್ಕಂತೆ ಅನಿಸುತ್ತದೆ. ಗಾಬರಿಯಿಂದ ಯಾರು ಅದು ಎಂದು ಕೇಳುತ್ತಾನೆ. ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಆಕಾರ ನಿಂತಿರುವಂತೆ ಕಾಣುತ್ತದೆ. ಅದರ ಹಿಂಬದಿಯಲ್ಲಿ ಬೆಳಕು ಇರುತ್ತದೆ. ತನ್ನ ಮೊಬೈಲ್ ಫೋನಿನ ಟಾರ್ಚ್ ಆನ್ ಮಾಡಿ ಅದರ ಕಡೆ ತಿರುಗಿಸುತ್ತಾನೆ. ಅಷ್ಟರಲ್ಲಿ ಭಯಂಕರವಾದ ಮುಖ ಕಾಣುತ್ತದೆ. ಗಾಬರಿಯಿಂದ ನೀನು ಯಾರು ಎಂದು ಕಿರುಚುತ್ತಾನೆ. ಆ ಆಕಾರ ಇವನ ಬಳಿಯೇ